ಕುಮಾರ್ ಅಂತ ಕೂಗಿ ಕುಮಾರ ವಿಡಿಯೋ ಮಾಡಿದ್ದಾರೆ. ನೀನು ಮಾತಾಡಿದ್ದಾರೆ ಬೇರೆ ಯಾರೋ ಇಲ್ಲ ಕುಮಾರಣ್ಣ ಕುಮಾರಣ್ಣ ಚೇರ್ ಹಾಕಿ ಇಬ್ಬರು ಮಕ್ಕಳು ಬಸ್ಸಲ್ಲಿ ಆಗಿದ ಬಸ್ ಎಲ್ಲ ಆಪರೇಷನ್ ಮಾಡಿಸಿದೆ ಗೌರ್ಮೆಂಟ್ ಅದೇ ಎಲ್ಲ ಇದಾಯ್ತಲ್ಲ ಕೆರೆ ರೋಡಲ್ಲಿ ಐತಲ್ಲ ಸರ್ ಈಗ ಹೊಸ್ತು ಅಲ್ಲಿ ಅವರ ನಿಮ್ಮ ಈ ಮನೆ ಓನರ್ ಪಾಂಡವಪುರದ ಫೋನ್ ನಂಬರ್ ಇದೆಯಾ? ಐತೆ ಸರ್. ಫೋನ್ ತಗೊಳ್ಳಿ. ಅದೇ ಇಲ್ಲಿಂದ ಅವ್ರು ಅಲ್ಲಂಗೆ ಹೋಗೋರು ಇಲ್ಲಂಗೆ ಮನೆ ಕೊಟ್ಟವ್ರು ಅವರು ಮೊದಲೆಲ್ಲ ಇಲ್ಲೇ ಇದ್ದಿದ್ದು ಸರ್. ನಮ್ಮ ತಾಯಿ ತೀರೋದ್ಮೇಲೆ ಎಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ರು ಸರ್. ಸರಿ ಫೋನ್ ನಂಬರ್ ಇದೆ ನಂಬರ್ ನಮಗೆ ಕೊಡಿಲ್ಲ. 53 93 25 53. ಸರಿ ಮಾಡಿ ಶುಗರ್ ಇದೆಯಾ? ಏನಿಲ್ಲ, ಇದೆಲ್ಲ ವಾಸ ಐತೆ. ಬೆಳ್ದು ಇರೋ ಇದು ನಟ್ಟು ಇದು ಎಲ್ಲ ಇದಾಯ್ತೈತೆ. ನಾನು ಹೇಳ್ತೀನಿ ಒಂದು ಟ್ರ್ಯಾಕ್ಟರ್ ಹೋಗಿ ನೋಡ್ತೀಯ ಬಸ್ಸು ಅದಕ್ಕೆ ಇದಾಗಿ ಹೋಗಿದೆ. ಮಾಂಸ ಬೆನ್ನೆಲ್ಲ ಕೂದು ಮಾಂಸ ಇಲ್ಲ, ಹಿಂದ್ಗಡೆ ಬೆರಗು ಏಟಾಗಿದೆ. ಮಾಂಸ ತೆಗೆದು ಇಲ್ಲಿಗೆ ಹಾಕವ್ರೆ, ಮಾಡವ್ರೆ. ಈಗೆಲ್ಲ ಮತ್ತೆ ಜೀವನಕ್ಕೆ ಏನ್ ಮಾಡಿದೀವಿ? ನಮ್ಮ ಅಪ್ಪಗೆ ಇವ್ರಿಗೆ ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಹುಲ್ಲಳ್ಳಿಲಿ ನಿಮ್ದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ದ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವ್ರ ಅಲ್ಲಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು? ಇಲ್ಲಿ 20 ಲಕ್ಷ. ಸರಿ ಸರಿ ಆಯಿತು, ನೋಡೋಣ. ಒಂದು ತಿಂಗಳು ಟೈಮ್ ಕೊಡಿ. ಸರಿ ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ 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 ಆಯ್ತು. ಮನೆ ಮಾರ್ತಾರಂತೆ. ಬೇರೆ ಕಡೆ ಯಾವ್ದಾರು ಇದು ಹುಟ್ಟೂರು ಇದೆ, ಇಲ್ಲೇ ಇರಬೇಕು. ಇಲ್ಲಿ ಯಾರು ನನಗೆ ನೋಡ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಾಯ್ತು. ಇನ್ನೂ 1 ವರ್ಷ 2 ವರ್ಷದಲ್ಲಿ ಸೈಟ್ ಅಲಾಟ್ಮೆಂಟು ಕೊಡಲ್ಲ, ಮನೆನೂ ಕೊಡಲ್ಲ, ದುಡ್ಡಿಲ್ವಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದರೂ ಲೀಸಿಗೆ ಮನೆ ಹುಡುಕಿ ನೀವು ಬೇಕಾದ್ರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಂಡು, ಇಲ್ಲ 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದರೂ ಸರ್ಕಾರದಲ್ಲಿ ಮಾಡ್ಬೋದು.
ಈ ಸರ್ಕಾರದಲ್ಲಿ ಡಿ ಸಿಗೆ ಎಲ್ಲರಿಗೂ ಈಗಾಗಲೇ ಮಾತಾಡ್ಕೊಂಡೇ ಬಂದೆ, ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡೋಲ್ಲ ಅಂತ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಯಾರಾದರೂ ಲೀಸ್ಗೆ ಮನೆ ಕೊಡೋದಾದರೆ, ಇಲ್ಲ ಊರೊಳಗೆ ಏನಾದರೂ ಬೇಕಾದ್ರೆ ಹುಡುಕಿ ಏನಾದರೂ ಒಂದು ಇದರಲ್ಲಿ ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. 2 ವರ್ಷಕ್ಕೋ 3 ವರ್ಷಕ್ಕೆ ಕೊಡಲಿ ಸರ್. ಪ್ರತಿ ತಿಂಗಳು ಕೊಡೋದಕ್ಕಿಂತ, ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ ಸರ್. ಆಯಿತಾ? ಅವರೊಂದು 3 ವರ್ಷ ಇರಲಿ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ ಮಾಡಿಸ್ಕೊಡೋದು. ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಪರಿಸ್ಥಿತಿ ಇಲ್ಲ. ನಾನೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದೇ ಇರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು, ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡಿದ, ಮಾಡಿ ಈ ಥರ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಕ್ಕೆ ತನ್ನಿ ಅಂತೇಳಿ. ಅದು ನಮ್ಮ ಸತೀಶ್ನಾಗಿ ಮೊನ್ನೆ ಹೋದ ವಾರ ತೋರಿಸ್ದೆ. ಅದರ ಮೇಲೆ ಆಗ್ತೀನಿ ನಮ್ಮ ಸುಮಾರು ಜನ ಅಂದ್ರಂತೆ ಸರ್, ನಿಮಗೆ ಶೇರ್ ಮಾಡಿದ್ರೆ ಅವ್ರು ಬಂದು ಹೆಲ್ಪ್ ಖಂಡಿತ ಮಾಡ್ತಾರೆ, ಅವ್ರಿಗೆ ಮಾಡಿ ಅಂತ ಅವ್ರ ಜೊತೆಲಿ ಅಂದ್ರಂತೆ. ಅದಕ್ಕೆ ನಿಮ್ಮ ಹೆಸರು ಹೇಳಿ ಅವ್ರು ಮಾಡಿದ್ರು ಸರ್. ಇಮ್ಮಿಡಿಯೇಟಾಗಿ ಹರೀಶ್ಗೂ ಹೇಳಿದ್ದೀನಿ, ಮುಂದೆ ಊಟಕ್ಕೂ ಹೇಳಿದ್ದೀನಿ, ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಲ್ಲೇ ಊರೊಳಗೆ ಸಿಕ್ಕಿದ್ರೆ ನೋಡಿ ಒಂದು ಭಾಗ. ಇನ್ನು ಮಕ್ಕಳಿಗೆಲ್ಲ ಏನು ಮಾಡಿದ್ದೆ? ಎಷ್ಟು ಸಂಪಾದನೆ ಮಾಡ್ತೀಯ? ಬೆಳಗ್ಗೆ ನಾಯಿ ಕಡಿಸ್ಕೊಂಡು ಡೈಲಿ ಆಕ್ಸಿಜನ್ ಹಾಕ್ಸ್ಬೇಕು. ಇವನು ಬರೀ ಈಗ ನೀವು ಬರೋದು ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಕುಣ್ಕೊಂಡು ಹೋಗಾಗ ನಾಯಿ ಕಡ್ದ್ಬಿಟ್ಟು ಈಗ ಆಸ್ಪತ್ರೆ ಇಂಜೆಕ್ಷನ್ ಕೊಡಿಸಿದಾರೆ. ಈಗ ಹಾಕ್ಸ್ಕೊಬರ್ತಾರೆ. ಎಲ್ಲೆಲ್ಲಿ ಗಾಯ ಆಯ್ತು? ಹುಷಾರಿಕೆಯಲ್ಲಿ ಇರ್ಬಾರ್ದಪ್ಪ. ನಾಯಿಗಳು ಕಚ್ಚೋದು ಇದೆಲ್ಲ ಈಗ ಕರ್ಕೊಂಡು ಹೋಗಿದ್ರ? ಈಗ ಕರ್ಕೊಂಡು ಬೇಡ, ನಾನು ಹೇಳಿಬಿಟ್ಟು ಮಾಡಿಸೋಣಂತೆ. ಅದಕ್ಕೆ ಏನಾದ್ರು ಕವರ್ ಮಾಡಿಸ್ಬೋದಾ ಹಿಂಗೆ ಕೇಳೋಣ. ನಿನಗೆ ಇದ್ರ ಕಾಲೇ ಹಾಕ್ಬಿಡ್ತಾರೆ ಬಹುಶಃ. ಆ ಪಾದ ಆಪ್ರೇಷನ್ ಮಾಡಿ ಅದೆಲ್ಲ ವಾಸಿ ಮಾಡಿ. ನಿಂಗೆ ಶುಗರ್ ಇಲ್ಲ ತಾನೆ? ಶುಗರ್ ಇಲ್ಲದೆ ಇದ್ರೆ ಮಾಡಿ ಒಂದು ಪಾದ ಟೈಪ್ ಹಾಕ್ಕೊಡ್ತಾರೆ. ಮಾಡ್ತಾರೆ ಇತ್ತ ಅದೇ ಮಾಮೂಲಿ ಶೂ ಥರ ಅದು 5,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ. ಸ್ಕೂಟರ್ ಕೊಡಿಸಿದ್ದೀನಿ. ಸ್ಕೂಟರ್ ಕೊಟ್ಟಿದ್ರು. ಒಂದು ಕಾಲಿತ್ತು, ಈಗ ಒಂದು ಪೂಜೆಗೆ ಸರ್. ಈಗ ಅದನ್ನ ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ಮತ್ತೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ರೀಸೆಂಟ್ ಮತ್ತೆ ಒಂದು ಕಾಲ ಆಗೋದ್ರಿಂದ ಈಗ ತುಂಬಾ ಬೇಡೇನಾಗಿದೆ ಸರ್ ಇದು. ಅಲ್ಲ, ನಾನು ಹೇಳ್ತೀನಿ ಡಾಕ್ಟ್ರಿಗೆ, ರವಿ ಸ್ವಲ್ಪ ನೀನು ಜವಾಬ್ದಾರಿ ತಗೋತೀಯ. ಈಗ ನೀನು ಇರೋವರಿಗೆ ದುಡಿಮೆ ಮಾಡಿ ಇವ್ರು ಸಾಕ್ಬೋದು. ಒಂದು ಮನೆ ಇತ್ತು, ಇವಳಿಗೋಸ್ಕರ ತೆಗಿಸ್ಬೇಕು ಮಾರಿದ್ರೆ ಅದು ಮಾರಿದೆ. 10 ಗುಂಟೆ ಗದ್ದೆನೂ ಇತ್ತು, ಅದು ಮಾರಿದೆ. ಕಿಡ್ನಿ ಇನ್ಫೆಕ್ಷನ್ 2 ಇತ್ತು, ಮನೆ ಒಂದು 10 ಗುಂಟೆ ಗದ್ದೆ ಇತ್ತು. 2 ಸಮಸ್ಯೆ ಇಲ್ವಾ? ಕಿಡ್ನಿ ಸಮಸ್ಯೆ ಸಹ ಅವ್ರಿಗೆ. ಆಮೇಲೆ 6 ಗಂಟೆ ಒಂಚೂರು ನೀರು ಕುಡಿದ್ರು ಇವರಲ್ಲಿ ಗ್ಲುಕೋಸ್ ಕೊಡೋದೈತೆ. ಅದಕ್ಕೆ ಬೆಳಗ್ಗೆ ಒಂದು ಗ್ಲುಕೋಸ್, ಸಾಯಂಕಾಲ ಒಂದು ಗ್ಲುಕೋಸ್ ಇಂಜೆಕ್ಷನ್ ಹಾಕ್ಸ್ಬೇಕು, ಕಟ್ಟಿಸ್ಬೇಕು. ಡೈಲಿ 1,200 ರೂಪಾಯಿ 1,000 ರೂಪಾಯಿ ಖರ್ಚಾಯ್ತದೆ. ಒಂದು 3 ದಿನ ಇರಲ್ಲ ವಾರದಲ್ಲಿ. 3 ದಿನ ಚೆನ್ನಾಗಿರ್ತಾರೆ, 4 ದಿನ ಹಿಂಗೆ ಬಿರ್ಬೇಕಾರೆ. ಈಗ ಏನಾದರೂ ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ 450 ಕೊಡ್ತಾರೆ ತಿಂಗಳು. ಇವನು ಒಂದು ಇಲ್ಲೊಂದು ಅಂಗಡಿ ಹಾಕ್ಬಿಟ್ರೆ ಒಂದು ಜಾಗ ಉಳಿಸೋಣ, ಒಂದು ಅಂಗಡಿಗೆ ಏನಾದರೂ ಪಂಚಾಯತಿಂದ ಒಂದು ಅಂಗಡಿ ಹಾಕಲಿಕ್ಕೆ ಒಂದು ಸಣ್ಣ. ಈಗ ಇಬ್ಬರಿಗಾಗಿದೆ ಸರ್, ಈ ವರ್ಷ ಇಬ್ಬರಿಗೆ 1 ಲಕ್ಷ ಶಾಂಕ್ಷನ್ ಆಗಿದೆ ಸರ್. ಈಗ ರೀಸೆಂಟ್ ಸ್ಕೂಟರ್ ಕೊಟ್ಟಿದ್ದೀವಲ್ಲ ಅಂತ ಇದಾಗಿತ್ತು ಸರ್. ಈಗ ಒಂದು ಅಂಗಡಿ ಹಾಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ಸರ್ಕಲಲ್ಲಿ ಉಂಟು. ಅದಾದ ಇಲ್ಲದೆ ನಾವು ಏನು ಮಾಡಿದ್ರು ಉಪಯೋಗ. ನಾವು ಜೀವನಕ್ಕೆ ದುಡ್ಡು ಸಂಪಾದನೆ ಮಾಡಿದ್ರೆ ಅವ್ರಿಗೆ ಬದುಕಕ್ಕೆ ಪಂಚಾಯತಿಯಿಂದ ಪರ್ಮಿಷನ್ ಜಾಗಕ್ಕೆ ಒಂದು ಪರ್ಮಿಷನ್ ಕೊಡಿಸಿ. ಹಾಂ ಸರ್. ಪಿಡಿಯರು ನಾವು ಇದು ಮಾಡ್ತಿದ್ದೆ, ವಿಡಿಯೋ ಮಾಡ್ತೀವಿ. ಪಿಡಿಯೋ ಅವ್ರು ಬಂದಿದ್ರು ಸರ್. ಇಲ್ಲಿ ಉಳ್ಳಾಳಿ ಪಿಡಿಯೋ ಮತ್ತು ನಂಜನಗೂಡು ಪಿಡಿಯೋ ಅವರು ಅದೇನೇ MLA ಅವ್ರು ಫೋನ್ ಮಾಡಿದ್ರು, ಹೋಗಿ ಹುಡುಗಿ ನೋಡಿ ಅಂತ ಅಂದರು. ಅದಕ್ಕೆ ಬಂದಿದ್ದೀನಿ.
ಅಂತ ನೋಡ್ಬಿಟ್ಟು ನಮ್ಮ ಪಂಚಾಯತಿಯಿಂದ ಇವರಂದ್ರು ನಂಜನಗೂಡು ಪಿ ಡಿ ಅವರು ಎಲ್ಲಾದರೂ ಸರಿ ಹುಡುಗಿ ಪಾಪ ಭಾಳ ಒಟ್ಟು ಉಳಿತದೆ. ಇನ್ನು 5 ದಿವಸದಲ್ಲಿ ನೀವೆಲ್ಲರೂ ಇದು ರೆಡಿ ಮಾಡಿ ಒಂದು ಸೈಟ್ ಕೊಡ್ರಿ ಅಂತ ಅವರು ತಾಲೂಕ್ ಪಂಚಾಯತಿಯವರು ಇವ್ರಿಗೆ ಹೇಳಿದ್ರು. ಇಲ್ಲ ಖಂಡಿತವಾಗ್ಲಿ ಇನ್ನೊಂದು 5-6 ದಿವಸದಲ್ಲಿ ಮಾಡಿಕೊಡ್ತೀವಿ ಅಂತ ಹೋದರು. ಅಂದು ಒಂದು 15-20 ದಿನ ಆದರೂ ಅವರು ಮೊಕ್ಕನೇ ಹಾಕಲಿಲ್ಲ. ನಾನೇ ಹೋದೆ, ಒಂದು ಸರಿ ಹೋದೆ, 2ನೇ ಸರಿ ಸಿಕ್ಕಿದ್ರು ಪಿ ಡಿ ಅವರು. ಏನಾಯ್ತು ಸರ್ ನಮ್ಮ ಹುಡುಗಿರು ಅಂತಂದೆ. ಇಲ್ಲಿ ಪಂಚಾಯತಿ ಒಳಗೆ ಯಾವುದೂ ಒಂದಿನ ಉಳ್ಕಲ್ಲ. ಇವತ್ತು ಸಣ್ಣ ಊರಲ್ಲೇ ಏನಾದ್ರು ಮಾಡಿ ಕನ್ವಿನ್ಸ್ ಮಾಡಿ ಏನಾದ್ರು ಕೇಳಿ. ಇಲ್ಲಿ ಕರೆಸ್ಕೊಂಡಿದ್ದ ಅದಕ್ಕೆ ಇವ್ರನ್ನ ಅಭಿಯಣ್ಣ ಒಂದು ನಿಮಿಷ. ಅವತ್ತು ವಿಡಿಯೋ ಮಾಡಿ ನೀವು ಕರೆಕ್ಟ್ ಅಂದ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡು ನಿಮ್ಮ ಕೈ ಮುಗಿತು ನನ್ನ ಮಕ್ಕಳು ಆಯ್ತಮ್ಮ, ಅದು ಅವನು ಸ್ವಲ್ಪ ಕಾಲು ಒಂದು ಸತಿ ಸದ್ಯಕ್ಕೆ ಸರ್ 25-50 ಕೊಟ್ಟು ಫ್ರೆಶ್. ಆಮೇಲೆ ಮನೆಯದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನೀನು ಹೋದ್ರೆ ಕಷ್ಟ. ಈ ಮನೆ ಖಾಲಿ ಮಾಡ್ತೀನಿ, ಒಂದು ಮನೆ ಇದು ನೀನು ಇಂಜೆಕ್ಷನ್ನು ಇದೆಲ್ಲ ಕೊಡಬೇಕು ಅಂದ್ರಲ್ಲ, ದಿವಸ ಬರ್ತಿದೆ ಅಂತ ಇದು ಯೂಸ್ ಮಾಡ್ಕೊಳ್ಳಿ. ಮನೆದು ಅವೆಲ್ಲ ಕೂತ್ಕೊಂಡು ವ್ಯವಸ್ಥೆ ಮಾಡಿಸ್ಕೊಡಿ. ಧೈರ್ಯವಾಗಿರೋ ಎದುರು ಬಿಡ. ಬೇಡ 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 ಸರಿ ಮಾಡಿಸ್ಕೊಡ್ತೀವಿ ಬಿಡು. ತೀರ್ಮಾನ ತಗೊಂಡ್ರೆ ಇಲ್ಲಿ ಎಷ್ಟು ವರ್ಷ ಇದ್ರಿ? 25 ವರ್ಷ. 25 ವರ್ಷ. ಬಟ್ ಈ ಮಾಸ್ತಿ ಎಲ್ಲ ಇವಳಿಗೋಸ್ಕರ ಕಳಿಸಿದ್ರು. ಚಾಮುಂಡೇಶ್ವರಿ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಬಿಡಿ, ಏನು ತರ ಕೆಡಿಸ್ಕೋಬೇಡಿ. ಆಮೇಲೆ ಕೂತ್ ಮಾತಾಡಿ ಮಾಡ್ಕೊಡ್ತೀನಿ. ಕಳೆದ ವಾರ ನನಗೆ ಏರಿಯಾ ಕಚೇರಿಯಲ್ಲಿದ್ದಾಗ ಒಂದು ಟ್ವೀಟ್ ಮಾಡಿದಂಥದ್ದನ್ನು ಗಮನಿಸ್ತಾ ಇದ್ದೆ. ಒಬ್ಬ ಯುವಕ